ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರತಕ್ಕಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಬೆಂಗಳೂರಿನಲ್ಲಿ ಜಿಬಿ ಅಧಿಕಾರಿಗಳು ಡಾಂಬರೀಕರಣ ಮಾಡಬೇಕಾದ್ರೆ ದೊಡ್ಡ ಕಳ್ಳಾಟವನ್ನ ಆಡಿದ್ರು. ಡಾಂಬರೀಕರಣ ಮಾಡಬೇಕಾದ್ರೆ ಕಾರನ್ನ ಪಾರ್ಕ್ ಮಾಡಿರತಕ್ಕಂತಹ ಒಂದು ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆ ಡಾಂಬರೀಕರಣ ಮಾಡಿದ್ರು. ನಂತರದಲ್ಲಿ ಯಾವಾಗ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಯಿತೋ ರಿಪಬ್ಲಿಕ್ ಕನ್ನಡ ಈ ಕುರಿತು ನಿರಂತರವಾಗಿ ವರದಿಯನ್ನ ಮಾಡಿದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈಗ ಖಾಲಿ ಬಿಟ್ಟಿರ್ತಕ್ಕಂತಹ ಆ ಕಾರಿನ ಏನು ಗ್ಯಾಪ್ ಬಿಟ್ಟಿದ್ರಲ್ಲ ಅಲ್ಲಿ ಕೂಡ ಈಗ ಡಾಂಬರೀಕರಣ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ರಾಮ ಮಂದಿರದಲ್ಲಿ ಒಂದ್ ಕಡೆ ಅರ್ಧಂಬರ್ಧ ಡಾಂಬರ್ ಹಾಕಿದ್ರಂತ. ಯಾಕಂದ್ರೆ ಅರ್ಧ ಭಾಗದಲ್ಲಿ ಡಾಂಬರ್ ಹಾಕಿದಿಲ್ಲ. ಯಾಕಂದ್ರೆ ಇದೇ ಜಾಗದಲ್ಲಿ ಈ ಹಿಂದೆ ಆ ಕಾರ್ಗಳು ನಿಂತಿದ್ವು. ಈ ಒಂದು ಕಾರ್ಗಳ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಬಟ್ ಇದೀಗ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ನೋಡ್ತಿರ್ಬೋದು, ಇದೀಗ ಡಾಂಬರ್ ಹಾಕಿ ಜಿಬಿ ಅಧಿಕಾರಿಗಳು ಹಾಕಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ವರದಿ ಮಾಡಿ ಜಿಬಿ ಅಧಿಕಾರಿಗಳ ಗಮನಕ್ಕೂ ಹೋಯಿತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಲೈನಿಕ ಕಾರ್ಗಳು ನಿಂತಿದ್ವು. ಒಂದ್ ಕಡೆ ಹಾಗೆ ಬಿಟ್ಟು ಹೋಗಿದ್ರು, ರಸ್ತೆ ಹಾಗೆ ಇತ್ತು, ಗುಂಡಿಗಳಾಗೆ ಇದ್ವು, ಡಾಂಬರ್ ಹಾಕಿದಿಲ್ಲ. ಈ ಒಂದು ಭಾಗದಲ್ಲಿ ಮಾತ್ರ ಡಾಂಬರ್ ಹಾಕಿದ್ರು. ಬಟ್ ಇದೀಗ ಡಾಂಬರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ನಿರಂತರವಾಗಿ ವರದಿ ನಂತರ ಜಿಬಿ ಅಧಿಕಾರಿಗಳು ಒಂದ್ ಕಡೆ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಈ ಒಂದು ಭಾಗದ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡ್ತಿದ್ರೆ, ಎಲ್ಲ ಕಳಪೆ ಕಾಮಗಾರಿ ಅಂತ ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಬಟ್ ಇದೀಗ ಎಚ್ಚೆತ್ತುಕೊಂಡು ಡಾಂಬರ್ ಹಾಕಿದ್ದಾರೆ. ಬಟ್ ವೆಹಿಕಲ್ಗಳು ಹಾಗೆ ನಿಂತಿದ್ದೇವೆ, ನೋಡ್ತಿರ್ಬೋದು. ಇದನ್ನ ತೆರವು ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಪಕ್ಕದಲ್ಲಿ ರಾಮ ಮಂದಿರ ಇದೆ, ಮತ್ತೊಂದು ಕಡೆ ಗ್ರೌಂಡ್ ಇದೆ, ಸಾಕಷ್ಟು ವಾಹನಗಳ ಸಂಖ್ಯೆ ಓಡಾಡ್ತವೆ. ಬಟ್ ಈ ರೋಡ್ ಪಕ್ಕದಲ್ಲಿ ವಾಹನಗಳ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇದೀಗ ಜಿಬಿ ನೂತನವಾಗಿ ಪಾರ್ಕಿಂಗ್ ವ್ಯವಸ್ಥೆ ತರ್ತಾ ಇದೆ. ಇನ್ ಮುಂದೆ ಏನಾದ್ರೂ ರಸ್ತೆಯಲ್ಲಿ ನೀವೇನಾದ್ರೂ ಪಾರ್ಕಿಂಗ್ ಮಾಡಿದ್ರೆ ದಂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. ಅವರಿಗಂತ ಇಷ್ಟಂತ ಪಾರ್ಕಿಂಗ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ನಿವಾಸಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು, ಇದೀಗ ಡಾಂಬರ್ ಹಾಕಿದ್ದಾರೆ, ಏನ್ ಹೇಳ್ತೀರಿ ಅಂತ? ಡಾಂಬರ್ ಹಾಕಿದ್ದು ಒಳ್ಳೆ ಕೆಲಸ. ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವತ್ತು ವಾಹಿನಿಯವರು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದ್ಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲ ವೆಹಿಕಲ್ಸ್ ತಗ್ಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡ್. ಸುಮಾರು ವೆಹಿಕಲ್ಸ್ ದಿನ ಬೆಳಗ್ಗೆ ಸಂಜೆಗಳು ತುಂಬಾ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದೀವಿ ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಸರ್. ಯಾಕಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಸಮಸ್ಯೆ ಆಗಿತ್ತು. ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಹಾಕಿದ್ದಿಲ್ಲ. ಈಗ ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಡಾಂಬರ್ ಅನ್ನ ಹಾಕಿದ್ದಾರೆ. ಮತ್ತು ಈ ಒಂದು ಕಾರುಗಳು ಮತ್ತೆ ತಂದು ಮಾಲೀಕರು ನಿಲ್ಲಿಸಿದ್ದಾರೆ. ಇದನ್ನ ಟೋಯಿಂಗ್ ಮಾಡಿಕೊಂಡು ಬೇರೆ ಕಡೆ ಶೂಟ್ ಮಾಡಬೇಕು, ಇವರಿಗೆ ದಂಡ ಹಾಕಬೇಕಂತ ಇಲ್ಲಿನ ನಿವಾಸಿಗಳು ಒತ್ತಾಯಿಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರತಕ್ಕಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಬೆಂಗಳೂರಿನಲ್ಲಿ ಜಿಬಿ ಅಧಿಕಾರಿಗಳು ಡಾಂಬರೀಕರಣ ಮಾಡಬೇಕಾದ್ರೆ ದೊಡ್ಡ ಕಳ್ಳಾಟವನ್ನ ಆಡಿದ್ರು. ಡಾಂಬರೀಕರಣ ಮಾಡಬೇಕಾದ್ರೆ ಕಾರನ್ನ ಪಾರ್ಕ್ ಮಾಡಿರತಕ್ಕಂತಹ ಒಂದು ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆ ಡಾಂಬರೀಕರಣ ಮಾಡಿದ್ರು. ನಂತರದಲ್ಲಿ ಯಾವಾಗ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಯಿತೋ ರಿಪಬ್ಲಿಕ್ ಕನ್ನಡ ಈ ಕುರಿತು ನಿರಂತರವಾಗಿ ವರದಿಯನ್ನ ಮಾಡಿದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈಗ ಖಾಲಿ ಬಿಟ್ಟಿರ್ತಕ್ಕಂತಹ ಆ ಕಾರಿನ ಏನು ಗ್ಯಾಪ್ ಬಿಟ್ಟಿದ್ರಲ್ಲ ಅಲ್ಲಿ ಕೂಡ ಈಗ ಡಾಂಬರೀಕರಣ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ರಾಮ ಮಂದಿರದಲ್ಲಿ ಒಂದ್ ಕಡೆ ಅರ್ಧಂಬರ್ಧ ಡಾಂಬರ್ ಹಾಕಿದ್ರಂತ. ಯಾಕಂದ್ರೆ ಅರ್ಧ ಭಾಗದಲ್ಲಿ ಡಾಂಬರ್ ಹಾಕಿದಿಲ್ಲ. ಯಾಕಂದ್ರೆ ಇದೇ ಜಾಗದಲ್ಲಿ ಈ ಹಿಂದೆ ಆ ಕಾರ್ಗಳು ನಿಂತಿದ್ವು. ಈ ಒಂದು ಕಾರ್ಗಳ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಬಟ್ ಇದೀಗ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ನೋಡ್ತಿರ್ಬೋದು, ಇದೀಗ ಡಾಂಬರ್ ಹಾಕಿ ಜಿಬಿ ಅಧಿಕಾರಿಗಳು ಹಾಕಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ವರದಿ ಮಾಡಿ ಜಿಬಿ ಅಧಿಕಾರಿಗಳ ಗಮನಕ್ಕೂ ಹೋಯಿತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಲೈನಿಕ ಕಾರ್ಗಳು ನಿಂತಿದ್ವು. ಒಂದ್ ಕಡೆ ಹಾಗೆ ಬಿಟ್ಟು ಹೋಗಿದ್ರು, ರಸ್ತೆ ಹಾಗೆ ಇತ್ತು, ಗುಂಡಿಗಳಾಗೆ ಇದ್ವು, ಡಾಂಬರ್ ಹಾಕಿದಿಲ್ಲ. ಈ ಒಂದು ಭಾಗದಲ್ಲಿ ಮಾತ್ರ ಡಾಂಬರ್ ಹಾಕಿದ್ರು. ಬಟ್ ಇದೀಗ ಡಾಂಬರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ನಿರಂತರವಾಗಿ ವರದಿ ನಂತರ ಜಿಬಿ ಅಧಿಕಾರಿಗಳು ಒಂದ್ ಕಡೆ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಈ ಒಂದು ಭಾಗದ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡ್ತಿದ್ರೆ, ಎಲ್ಲ ಕಳಪೆ ಕಾಮಗಾರಿ ಅಂತ ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಬಟ್ ಇದೀಗ ಎಚ್ಚೆತ್ಕೊಂಡು ಡಾಂಬರ್ ಹಾಕಿದ್ದಾರೆ. ಬಟ್ ವೆಹಿಕಲ್ಗಳು ಹಾಗೆ ನಿಂತಿದ್ದೇವೆ, ನೋಡ್ತಿರ್ಬೋದು. ಇದನ್ನ ತೆರವು ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಪಕ್ಕದಲ್ಲಿ ರಾಮ ಮಂದಿರ ಇದೆ, ಮತ್ತೊಂದು ಕಡೆ ಗ್ರೌಂಡ್ ಇದೆ, ಸಾಕಷ್ಟು ವಾಹನಗಳ ಸಂಖ್ಯೆ ಓಡಾಡ್ತವೆ. ಬಟ್ ಈ ರೋಡ್ ಪಕ್ಕದಲ್ಲಿ ವಾಹನಗಳ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇದೀಗ ಜಿಬಿ ನೂತನವಾಗಿ ಪಾರ್ಕಿಂಗ್ ವ್ಯವಸ್ಥೆ ತರ್ತಾ ಇದೆ. ಇನ್ ಮುಂದೆ ಏನಾದ್ರೂ ರಸ್ತೆಯಲ್ಲಿ ನೀವೇನಾದ್ರೂ ಪಾರ್ಕಿಂಗ್ ಮಾಡಿದ್ರೆ ದಂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. ಅವರಿಗಂತ ಇಷ್ಟಂತ ಪಾರ್ಕಿಂಗ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ನಿವಾಸಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು, ಇದೀಗ ಡಾಂಬರ್ ಹಾಕಿದ್ದಾರೆ, ಏನ್ ಹೇಳ್ತೀರಿ ಅಂತ? ಡಾಂಬರ್ ಹಾಕಿದ್ದು ಒಳ್ಳೆ ಕೆಲಸ. ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವತ್ತು ವಾಹಿನಿಯವರು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು
ಆದ್ಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡ್. ಸುಮಾರು ವೆಹಿಕಲ್ಸ್ ದಿನ ಬೆಳಗ್ಗೆ ಸಂಜೆಗಳು ತುಂಬಾ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದೀವಿ ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಸರ್. ಯಾಕಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಸಮಸ್ಯೆ ಆಗಿತ್ತು. ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಹಾಕಿದ್ದಿಲ್ಲ. ಈಗ ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಡಾಂಬರ್ ಅನ್ನ ಹಾಕಿದ್ದಾರೆ ಮತ್ತು ಈ ಒಂದು ಕಾರುಗಳು ಮತ್ತೆ ತಂದು ಮಾಲೀಕರು ನಿಲ್ಲಿಸಿದ್ದಾರೆ. ಇದನ್ನ ಟೋಯಿಂಗ್ ಮಾಡಿಕೊಂಡು ಬೇರೆ ಕಡೆ ಶೂಟ್ ಮಾಡಬೇಕು, ಇವರಿಗೆ ದಂಡ ಹಾಕಬೇಕಂತ ಇಲ್ಲಿನ ನಿವಾಸಿಗಳು ಒತ್ತಾಯಿಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರತಕ್ಕಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಬೆಂಗಳೂರಿನಲ್ಲಿ ಜಿಬಿ ಅಧಿಕಾರಿಗಳು ಡಾಂಬರೀಕರಣ ಮಾಡಬೇಕಾದ್ರೆ ದೊಡ್ಡ ಕಳ್ಳಾಟವನ್ನ ಆಡಿದ್ರು. ಡಾಂಬರೀಕರಣ ಮಾಡಬೇಕಾದ್ರೆ ಕಾರನ್ನ ಪಾರ್ಕ್ ಮಾಡಿರತಕ್ಕಂತಹ ಒಂದು ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆ ಡಾಂಬರೀಕರಣ ಮಾಡಿದ್ರು. ನಂತರದಲ್ಲಿ ಯಾವಾಗ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಯಿತೋ ರಿಪಬ್ಲಿಕ್ ಕನ್ನಡ ಈ ಕುರಿತು ನಿರಂತರವಾಗಿ ವರದಿಯನ್ನ ಮಾಡಿದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈಗ ಖಾಲಿ ಬಿಟ್ಟಿರ್ತಕ್ಕಂತಹ ಆ ಕಾರಿನ ಏನು ಗ್ಯಾಪ್ ಬಿಟ್ಟಿದ್ರಲ್ಲ ಅಲ್ಲಿ ಕೂಡ ಈಗ ಡಾಂಬರೀಕರಣ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ರಾಮ ಮಂದಿರದಲ್ಲಿ ಒಂದ್ ಕಡೆ ಅರ್ಧಂಬರ್ಧ ಡಾಂಬರ್ ಹಾಕಿದ್ರಂತ. ಯಾಕಂದ್ರೆ ಅರ್ಧ ಭಾಗದಲ್ಲಿ ಡಾಂಬರ್ ಹಾಕಿದ್ದಿಲ್ಲ. ಯಾಕಂದ್ರೆ ಇದೇ ಜಾಗದಲ್ಲಿ ಈ ಹಿಂದೆ ಆ ಕಾರ್ಗಳು ನಿಂತಿದ್ವು. ಈ ಒಂದು ಕಾರುಗಳ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಬಟ್ ಇದೀಗ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ನೋಡ್ತಿರ್ಬೋದು, ಇದೀಗ ಡಾಂಬರ್ ಹಾಕಿ ಜಿಬಿ ಅಧಿಕಾರಿಗಳು ಹಾಕಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ವರದಿ ಮಾಡಿ ಜಿಬಿ ಅಧಿಕಾರಿಗಳ ಗಮನಕ್ಕೂ ತಂದಿತ್ತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಲೈನಿಕ ಕಾರುಗಳು ನಿಂತಿದ್ವು. ಒಂದ್ ಕಡೆ ಹಾಗೆ ಬಿಟ್ಟು ಹೋಗಿದ್ರು, ರಸ್ತೆ ಹಾಗೆ ಇತ್ತು, ಗುಂಡಿಗಳಾಗೆ ಇದ್ವು, ಡಾಂಬರ್ ಹಾಕಿದ್ದಿಲ್ಲ. ಈ ಒಂದು ಭಾಗದಲ್ಲಿ ಮಾತ್ರ ಡಾಂಬರ್ ಹಾಕಿದ್ರು. ಬಟ್ ಇದೀಗ ಡಾಂಬರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ನಂತರ ಜಿಬಿ ಅಧಿಕಾರಿಗಳು ಒಂದ್ ಕಡೆ ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಈ ಒಂದು ಭಾಗದ ಸ್ಥಳೀಯರು ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡ್ತಿದ್ರೆ, ಎಲ್ಲ ಕಳಪೆ ಕಾಮಗಾರಿ ಅಂತ ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ರು. ಬಟ್ ಇದೀಗ ಎಚ್ಚೆತ್ಕೊಂಡು ಡಾಂಬರ್ ಹಾಕಿದ್ದಾರೆ. ಬಟ್ ವೆಹಿಕಲ್ಗಳು ಹಾಗೆ ನಿಂತಿದ್ದೇವೆ, ನೋಡ್ತಿರ್ಬೋದು. ಇದನ್ನ ತೆರವು ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಪಕ್ಕದಲ್ಲಿ ರಾಮ ಮಂದಿರ ಇದೆ, ಮತ್ತೊಂದು ಕಡೆ ಗ್ರೌಂಡ್ ಇದೆ, ಸಾಕಷ್ಟು ವಾಹನಗಳ ಸಂಖ್ಯೆ ಓಡಾಡ್ತವೆ. ಬಟ್ ಈ ರೋಡ್ ಪಕ್ಕದಲ್ಲಿ ವಾಹನಗಳು ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇದೀಗ ಜಿಬಿ ನೂತನವಾಗಿ ಪಾರ್ಕಿಂಗ್ ವ್ಯವಸ್ಥೆ ತರ್ತಾ ಇದೆ. ಇನ್ ಮುಂದೆ ಏನಾದ್ರೂ ರಸ್ತೆಯಲ್ಲಿ ನೀವೇನಾದ್ರೂ ಪಾರ್ಕಿಂಗ್ ಮಾಡಿದ್ರೆ ದಂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. ಅವರಿಗಂತ ಇಷ್ಟಂತ ಪಾರ್ಕಿಂಗ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ನಿವಾಸಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು, ಇದೀಗ ಡಾಂಬರ್ ಹಾಕಿದ್ದಾರೆ, ಏನ್ ಹೇಳ್ತೀರಿ ಅಂತ? ಅಲ್ಲ, ಡಾಂಬರ್ ಹಾಕಿದ್ದು ಒಳ್ಳೆ ಕೆಲಸ. ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವತ್ತು ವಾಹಿನಿಯವರು ತಾವು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದ್ಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡ್. ಸುಮಾರು ವೆಹಿಕಲ್ಸ್ ದಿನ ಬೆಳಗ್ಗೆ ಸಂಜೆಗಳು ತುಂಬಾ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದೀವಿ ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಸರ್. ಯಾಕಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಸಮಸ್ಯೆ ಆಗಿತ್ತು. ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಹಾಕಿದ್ದಿಲ್ಲ. ಈಗ ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಡಾಂಬರ್ ಅನ್ನ ಹಾಕಿದ್ದಾರೆ ಮತ್ತು ಈ ಒಂದು ಕಾರುಗಳು ಮತ್ತೆ ತಂದು ಮಾಲೀಕರು ನಿಲ್ಲಿಸಿದ್ದಾರೆ. ಇದನ್ನ ಟೋಯಿಂಗ್ ಮಾಡಿಕೊಂಡು ಬೇರೆ ಕಡೆ ಶೂಟ್ ಮಾಡಬೇಕು, ಇವರಿಗೆ ದಂಡ ಹಾಕಬೇಕಂತ ಇಲ್ಲಿನ ನಿವಾಸಿಗಳು ಒತ್ತಾಯಿಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.